ಏನು ಮರ್ತಲ್ ಬಿಡು, ಎಲ್ಲ ಇಟ್ಕೊಂಡಾನಿ. ನಮ್ಮ ಅತ್ತಿಗೆ ಮತ್ತು ಬಸ್ಸುಗೂ ಓಟು ತೆಗ್ದಾನಿ ಪಲ್ಯ ಅದನ್ನ, ಮತ್ತು ಮನ್ಯಾಗ ಇರ್ತಾರಲ್ಲ ಮುಳುಗಾಯಿ ಎಣ್ಗಾಯಿ ಇಟ್ಕೊಂಡಾನಿ. ಅವ್ವ ಮುಳುಗಾಯಿ ತಿಂತಾಳ ಇಲ್ಲ ಮತ್ತು ಗೊತ್ತಿಲ್ಲ, ತಿಂತಿದ್ಲು ಯಾವಾಗ, ಮತ್ತು ಈಗ ಆಪ್ರೇಷನ್ ಆಗೈತಲ್ಲ ತಿಂತಾಳ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಓಟು ಕಾಳು ಪಲ್ಯ ಅದನ್ನ ಮಾಡ್ಕೊಂಡಾನಿ. ಅದನ್ನಂತರ ಬಿಟ್ಟಲ್ಲ ಮನ್ಯಾಗ, ಯಾಕಂದ್ರೆ ಸ್ವಲ್ಪ ಇದ್ವು, ಹಾಗಾಗಿ ಕಾಳು ಪಲ್ಯ ಇಟ್ಕೊಂಡಾನಿ, ರೊಟ್ಟಿ ಇಟ್ಕೊಂಡಾನಿ. ಅದಂಗೆ ಅತ್ತಿಯವ್ರೇನು ತಯಾರಾದ್ರೆ ಇಲ್ಲ, ಇನ್ನು ಜಳಕಕ್ಕೆ ಹೋಗಿದ್ರು. ಶೋಭಾ, ಅಯ್ಯೋ ಬಸ್ ಹೊಕ್ಕತಿ ನೋಡು. ಏನ ಎಷ್ಟೊತ್ತು ಮಾಡ್ತಿದ್ದಿ? ಲಗು ಲಗು ಇಟ್ಕೋ ಅಂದ್ರೆ ಆತ್ರಿ ಎಲ್ಲ ಇಟ್ಕೊಂಡೆ. ಮತ್ತು ನೋಡು ಅದನ್ನ ಮರ್ತಾನೆ ಇದನ್ನ ಮರ್ತಾನೆ ಅನ್ನಕ್ಕೆ ಹೋಗ್ಬೇಡ. ಮತ್ತು ಬಸ್ ತಪ್ಪಿಸ್ಕೊಂಡ್ವಿ ಅಂದ್ರೆ ಮತ್ತೆ ಎಂಟ್ರು ಬಸ್ ಕಾಯಂ ನಮ್ಗೆ ಲಘು ಹೋಗಿ ಲಘು ಬರಕ್ಕೆ ಬರ್ತೈತಿ. ಎಲ್ಲ ಇಟ್ಕೊಂಡು ಇಲ್ಲ ಊಟದ್ದು? ಹ್ಞೂ ರೀ, ಎಲ್ಲ ಇಟ್ಕೊಂಡನಿ, ಮನೆಗೆ ಊಟ ಇಟ್ಟಾನಿ. ಅತ್ತಿಯರಿಗೆ ಹೇಳಿದ್ರೆ ಇಲ್ಲ, ಈಗ ಹೇಳ ನಡಿ. ಹೇಳಿ ಮಕ್ಕಂಡೊಳ ಏನವ್ವ ಎಬ್ಬಿಸಿ ಹೇಳೋದ್ರಾತು. ಅಲ್ರಿ ನಿನ್ನೆನೆ ಹೇಳ್ರಿ ಅಂತ ಹೇಳೇನಿ, ಈಗ ಹೋಗೋ ಮುಂದೆ ಏನಾರ ಅಂದ್ರೆ ಅವರು ಮತ್ತೆ. ಅಯ್ಯಯ್ಯೋ, ಅಲ್ಲ ಆರಾಮಲ್ದಕಿ ನಿಮ್ಮ ಅವ್ನು ನೋಡಕ್ಕೆ ಹೋಗಕತ್ತೇವಿ ಏನಂತ ನಡಿ. ನಾ ಹೇಳ್ತಾನೆ ನಡಿ, ಲಘು ಲಘು ಬ್ಯಾಗ್ ತಗೋದ್ನ ತಾಂಬ ಇಲ್ಲಿ ಹೊರಗೆ. ನೋಡ್ರಿ ತರ್ತಾನೆ ನಾನು, ಹೇಳ್ರಿ. ಅಲ್ಲಿ ಹಣ್ಣು ಪಣ್ಣು ತೊಗೊಳಕ್ಕೆ ಬರ್ತೈತಿ. ನನಗೆ ಲಕ್ಷ್ಯ ಮಾಡಿ ಒಟ್ಟು ಅಲ್ಲೇ ಇದ್ರಾಗ ಬಸ್ ಇಳಿತೇವಲ್ಲ ಅಲ್ಲೇ ಹಚ್ಚಿರ್ತಾರೆ ಬಸ್ ಸ್ಟ್ಯಾಂಡ್ನಾಗ, ಅಲ್ಲೇ ಒಟ್ಟು ಹಣ್ಣು ಇದು ಸೇವದ ಹಣ್ಣು ಅದನ್ನು ತೊಗೊಳಕ್ಕೆ ಬರ್ತೈತಿ. ಮತ್ತು ಬ್ರೆಡ್ ಬಂಡಲ್ ಏನಾರ ಇದ್ರೆ ಅಲ್ಲೇ ತೊಗೊಳಕ್ಕೆ ಬರ್ತೈತಿ. ನಡಿ ಮತ್ತೆ ಹೋಗೋಣ ಲಗುನ. ಆತ್ ನೋಡ್ರಿ. ಅತ್ತಿಯರಿಗೆ ಹೇಳೇ ಇಲ್ಲ ಅಂತಾರೆ ಇವರು, ಏನಂತಾರೆ ಏನು ಹೋಗೋ ಮುಂದೆ ಎಲ್ಲಿ ಮನ್ಸಿಗೆ ಬೇಸರ ಮಾಡಿ ಕಳಿಸ್ತಾರೆ ಏನು ಅತ್ತಿಯರು. ಅಡಿಗೆ ಕೊನೆಗ ಪರ್ಸಂದು ದನಿ ಕೇಳ್ತೈತಲ್ಲ, ಇಟ್ಲಗೂ ಇದ್ದಾನ ಪರ್ಸು ಪ್ಯಾಟ್ ಗೀಟಾಗ ಏನಾದ್ರು ತೊಗೊಂಬರಕೊಂಟಾನೆ ಏನು. ಯವ್ವ ಈಗ ಎದ್ದೇನು ಬೇ ನಿನ್ನೆ ಎಬ್ಸಕೊಂಡಿದ್ ನೋಡು ನಾನು. ಹ್ಞೂನಪ್ಪ ಈಗ ಎದ್ದು ಬಂದು ನೋಡು. ಯಾಕ ಯವ್ವ ಏನಿಲ್ಲ ಬೇ, ನೀನೇನು ಹೇಳೋಣ ಅನ್ಕೊಂಡೆ, ನಾನು ನೆನಪಾರ್ದೆ ಹೊಲದ ಗದ್ಲದಾಗ. ಅದ್ರಾಗ ಇದು ಶೋಭಾರ ಅವ್ಗ ಏನ ಹಾರ್ಟಿಂದು ಆಪ್ರೇಷನ್ ಮಾಡ್ಯಾರಂತ ಬೇ, ಹಂಗಾಗಿ ಹೋಗ್ಬರೋಣ ಅನ್ನಕತ್ತೆಲಕ್ಕಿ 5-6 ದಿನ ಆಯ್ತು. ಅವ್ರಪ್ಪಗೆ ಫೋನ್ ಹಚ್ಚಿದ್ರೆ ಹೋಗಕತ್ತಿಲ್ಲ. ಮತ್ತು ಹೆಂಗಾರ ಯಾಕಾಗಲಿ ಹೋಗಿ ಒಮ್ಮೆಟ್ಟು ನೋಡ್ಕೊಂಬಂದ್ರೆ ಅವ್ರಿಗೂ ಸಮಾಧಾನ ಆಕತಿ, ಆಕಿಗೂ ಒಂದಿಟ್ಟು ಸಮಾಧಾನ ಅನ್ನಿಸ್ತೈತಿ. ಹಂಗಾಗಿ ಹೋಗ್ಬರೋಣ ಅಂತಂದು ತಯಾರಾಗ್ಯಾವ ಬೇ. ಹೋಗ್ಬರ್ತೇವೆ ಹಂಗಾರ, ನೋಡ್ಕೊಂಡು ಸಂಜೆ ಅನ್ನತ್ಲಿ ಬಂದ್ಬಿಡ್ತವೆ. ಅಲ್ಲಪ್ಪ ಹೋಗಕ ಎಲ್ಲ ತಯಾರು ಮಾಡ್ಕೊಂಡಿರಿ, ಎಲ್ಲ ಮಟ್ಟಿರಿ, ಈಗ ಹೇಳಕತ್ತಿಯಲ್ಲ ಹೋಗೋ ಹೊತ್ನ್ಯಾಗ. ಹೇಳಿಲ್ಲ ಏನು ಬೇ, ನಿನ್ನೆ ಹೇಳೋಣ ಅಂತ ಅನ್ಕೊಂಡ್ರೆ ಹೊಲದ ಗದ್ಲದಾಗ ಲಕ್ಷ್ಯ ಆಗಲಿಲ್ಲ ನನಗೆ. ಹೇಳಿದ್ಲು ಶೋಭಾ ಅತ್ತಿಯರಿಗೆ ಹೇಳ್ರಿ ಅಂತಂದು, ನನಗೆ ಲಕ್ಷ್ಯ ಆಗಲಿಲ್ಲ. ಏನಾಯ್ತು ಈಗ? ಏನೂ ಆಗಿಲ್ಲ ಅಂತ ಅದು ಹೇಳಕತ್ತಾನಿ. ಮನ್ಯಾಗ ಇರೋ ಮನುಷ್ಯಳ ಅದ, ನೀ ಹೋಗೋ ಹೊತ್ನ್ಯಾಗ ಹೇಳೊಂಟಿರಿ ಅಂತಂದು ಕೇಳಕತ್ತ ನಿಮ್ಗೆ. ಈಗೆಂತ ಆಪ್ರೇಷನ್ ಮಾಡಿಸ್ಯಾರ ಅವರು, ಏನು ಹೇಳಿಲ್ಲಲ್ಲಕಿ. ಹಾರ್ಟಿಂದ ಆಗ್ಲಲ್ಲ ಏನೋ ನೋವು ಬರೋದಂತ, ಹಂಗಾಗಿ ಅದೇನ ಮಾಡಿಸ್ಲೇಬೇಕು ಆಪ್ರೇಷನ್, ಇಲ್ಲಕ್ರ ಜೀವಕ್ಕೆ ಭಾಳ ತೊಂದರೆ ಐತಿ ಅಂತ ಅಂದಿದ್ರಂತ. ಹಂಗಾಗಿ ಇದ್ಕಿದ್ದಂಗೆ ಮಾಡಿಸ್ಯಾರಂತ. ಮತ್ತು ಅಕ್ಕಿ ಹೋಗಿ ಪಾಪ ಮತ್ತು ಅವರು ಅಲ್ಲ ನೋಡ್ಕೊಂಬರ್ಬೇಕ. ಮತ್ತು ಇಬ್ಬರು ಕೂಡ ಹೋದ್ರೆ ಅವ್ರಿಗೂ ಒಂದಿಟ್ಟು ಸಮಾಧಾನ ಅನ್ನಿಸ್ತೈತಲ್ಲ, ಅದಕ್ಕೆ ಹೋಗೋಣ ಅಂತ ಹೊಂಟಾವಿ. ಬುತ್ತಿ ರೊಟ್ಟಿ ಅದನ್ನ ಮಾಡ್ಕೊಂಡಾಳ ಅಕ್ಕಿನ, ನಿನ್ನೆನೆ ಹೇಳಿದ್ದೆ ಬುತ್ತಿ ರೊಟ್ಟಿ ಎಲ್ಲ ಮಾಡ್ಕೊಂಡಾಳ. ಹೋಗಿ ನೋಡ್ಕೊಂಡು ಬಂದ್ಬಿಡ್ತಾವ ತಗೋ. ಈಗ 6 ಬಸ್ ಐತೆ, ಹಂಗಾಗಿ ಹತ್ತಿರ ಹೋಗಿ ಬರ್ತಾವ್ರಿ. ಅಲ್ಲ ಶೋಭಾ, ನಿಮ್ಮ ಅವ್ಗೇನು ಆರಾಮಿಲ್ಲ ಅಂತ ಈಗ ಪರ್ಸು ಹೇಳಿದ ಮೇಲೆ ಗೊತ್ತಾಯ್ತು. ಯಾಕ ನನ್ನಂತೇಳಿ ಹೇಳಕ್ಕೆ ಏನಾಗಿತ್ತು ನಿನಗೆ? ಇಲ್ರಿ ಅತ್ತಿಯರ ಹೇಳ್ಬೇಕು ಅಂತ ಅನ್ಕೊಂಡೆ, ಹೇಳಕ್ಕ ಕುಡಿದ್ದಿಲ್ರಿ. ಊರಿಗೆ ಹೋಗ್ಬರೋದು ಹೇಳ್ರಿ ಅತ್ತಿಯರಿಗೆ ಅಂತ ಹೇಳಿದ್ದೀವ್ರ ಅಂತೇಳಿ ಇವರು ಹೇಳಿಲ್ಲ ನಿಮಗೆ. ಇವ ಈಗ ಏನಾಯ್ತು ಬೇ, ಹೋಗಿ ನೋಡ್ಕೊಂಬರ್ತಾವ ತಗೋ. ಆತು ಹೋಗ್ರಪ್ಪ. ಹೊಂಟಾರ ನೀನು ತಡ್ಯಾಕತ್ತೆ, ಹೊಂಟಿರಿ, ಹೋಗಿ ನೋಡ್ಕೊಂಬರ್ರಿ. ಮತ್ತೆ ಅತ್ತಿಯರ ಎಲ್ಲ ಮಾಡೇನ್ರಿ ಅಡುಗೆ, ಬುತ್ತಿ ರೊಟ್ಟಿ ಎಲ್ಲ ಮನ್ಯಾಗ ಇಟ್ಟಾನ್ರಿ. ಊಟಿಟ್ಟು ತೊಗೊಂಡು ಹೊಂಟಾನ್ರಿ ಅತ್ತಿಯರ. ಹೋಗಿ ಬರ್ತಾವ್ರಿ ಹಂಗಾರ. ಹೊಂಟು ನಿಂತೀರಿ, ಹೋಗ್ಬರ್ರಿ. ಸಂಜಿಕೆಗೆ ಬಾ, ಮತ್ತೆ ನಿಮ್ಮ ಹೋಗಿ ಆರಾಮಿಲ್ಲ ಅಂತಂದು ಅಲ್ಲೇ ಕುಂತಿ ನೋಡ್ಕೊಂಡಾರ ಬರ್ರಿ. ವಾಪಸ್ ತಿರುಗೇನ ಪರ್ಸು? ಇಲ್ಲ ಬೇ, ವಾಪಸ್ ಬರ್ತಾವ ತಗೋ ಒಳ್ಳಿ. ನಡಿ ಶೋಭಾ, ನಡಿ, ಹೊತ್ತಕತಿ, ಲಘು ಹೋಗೋಣ. ಹ್ಞೂ ರೀ. ಮಂಜುಳಾ ಮಕ್ಕೊಂಡಳ ಏನ? ಮಂಜುಳಾ ಎದ್ದಾಳಿಲ್ಲಿ, ಬಿಸಿನೀರು ಕಾಸ್ಕೊಂಬಂದನಿ, ಕುಡಿ. ರೀ ಅಮ್ಮ, ಏಪ್ಪ ದೇವ್ರೆ. ಯಾಕೆ ಆರಾಮದಿ ಇಲ್ಲ? ತಗೋ ಇಲ್ಲಿ ನೀರು, ಬಿಸಿನೀರು ಕುಡಿ. ಒಟ್ಟು ನಾಷ್ಟ ಮಾಡಿದ್ಮೇಲೆ ಒಂದು ಸಾಲಕ್ಕೆ ಕೊಡ್ತೀನಿ ನೀರು, ಖಾಲಿಯಾಗಿದ್ವು ಒಂದು ಬಿಸಿನೀರು. ಅದಕ್ಕೆ ಒಂದು ಚರ್ಗಿನ ಕಾಸ್ಕೊಂಬಂದನಿ, ಇಲ್ಲೇ ಇಟ್ಟಿರ್ತಾನೆ ನೋಡು. ಹೊಸ ಕುಡ್ಕೊಂತಿರು ನೀರು ಆಗ್ಲಲ್ಲ. ರೀ ನೀವು ನಾಷ್ಟ ಮಾಡಿದ್ರ?
ನಿನಗೆ ಇಡ್ಲಿ ಆಗಲಿ ತಂದು ಕೊಟ್ಟು ನಾನು ಹೋಗಿ 2 ಇಡ್ಲಿ ತಿನ್ಕೊಂಡು ಬಂದೆ. ಇದು ಸಾರುದು ಐತಿ, ನೋಡೋಣ ಮಧ್ಯಾಹ್ನ ಮ್ಯಾಗ ಬಿಸಿ ಒಂದಿಟ್ಟು ಅನ್ನ ಮಾಡ್ಕೊಳಕ್ಕೆ ಬರ್ತೈತಿ. ನೀವು ಒಂದಿಟ್ಟು ಮಕ್ಕೊಂಬಿಡು, ನಾವು ಹೊಲಕ್ಕೆ ಒಂದಿಟ್ಟು ಕೆಲಸ ಐತೆ ಹೋಗಿ ಬರ್ತಾನೆ. ಎಲ್ಲೂ ಎದ್ದು ಓಡಾಡಕ್ಕೆ ಹೋಗ್ಬೇಡ, ಹೊರಗೆ ಹೋಗ್ಬೇಡ, ಇಲ್ಲೇ ಇರು, ನಾನು ಬರ್ತಾನೆ ಲಘು, ನಾ ಒಂದಿಟ್ಟು ಕೆಲಸ ಐತಿ. ಯಾಕ್ರಿ ಹೊಲಕ್ಕೆ ಹೊಂಟಿರ? ಎಷ್ಟು ದಿವ್ಸ ಅಂತ ನೀವು ಮನೆಗೆ ಇರ್ತೀರಿ, ತಗೋರಿ ಹೋಗ್ಬರ್ರಿ. ನನಗಿಲ್ಲಿ ಮಕ್ಕೊಳಕ್ಕೆ ಬ್ಯಾಸರ ಅನಿಸ್ತೈತ್ರಿ. ನಾನು ಒಂದಿಟ್ಟಲ್ಲಿ ಉಸ್ಯಾಗ ಬಿಟ್ಟು ಹೋಗಿರ ಅಲ್ಲಿ ನಡುಮನ್ಯಾಗ ಹಂಗೆ ಅಲ್ಲೇ ಅಡ್ಡಕ್ಕೊನಿ. ಹೌದಾ, ಇಲ್ವಲ್ಲೇ ಅಲ್ಲೇ ಮಕ್ಕೊಂತೀಯ? ಅಲ್ಲೇ ಚಲೋ ಆಕತ್ ನಡಿ, ಬಾಗಿಲ್ದಂತೆಲೆ ಎದುರಿಗೆ ಅಲ್ಲೇ ಮಕ್ಕೊಂತ ಗಾಳಿ ಆಡ್ತೈತಿ, ಇಲ್ವಲ್ಲಕ್ರ. ರೀ, ಶೋಭಾ ಏನಾರ ಫೋನ್ ಮಾಡಿದ್ಲ? ಮನೆ ಮಾಡ್ದಕ್ಕೆ ಮಾಡಿಲ್ಲ ಶೋಭಾ. ಏನು ಪಾಪ ಅದ್ರದ್ದು ಪರಿಸ್ಥಿತಿ ಹಂಗಾಯ್ತು ಏನೋ, ಹೊಲ್ದ ಮನೆ ಕೆಲಸ ರಗಡಕ್ಕೆ ಅವಕಿಗೂ ಬರಕ್ಕೆ ಕುಡಿಯತ್ತೆ ಇಲ್ಲ ಪಾಪ. ಅದಕ್ಕೆ ಇತ್ಲಾಗ ಇರ್ತೈತಿ ಯೋಚನೆ. ಏನು ಹಾಕಿದ್ದು ಚಿಂತೆ ಮಾಡಕ್ಕೆ ಹೋಗ್ಬಿಡ, ಆರಾಮಾಗದು ನೋಡು. ಆರಾಮಾದ್ಮೇಲೆ ಒಂದು ದಿವ್ಸ ಬೇಕಂದ್ರೆ ಹೋಗಿ ನೋಡ್ಕೊಂಬರಕ್ಕೆ ಬರ್ತೈತಿ. ನೀ ಆರಾಮಾಗದ ಕಲಿ, ಮುಂಚೆ ಹೊಟ್ಟು ತುಂಬ ಉಂಡು ಆರಾಮಿದ್ದೆ ಅಂದ್ರೆ ಎಲ್ಲ ಕುಡಿ ನೀರು ಭಾಳ ಹೊಸ. ಡಾಕ್ಟ್ರು ಆಗ್ಲೆಲ್ಲ ಒಂದು ದಿವ್ಸ ನೀರು ಕುಡ್ಕೊತ ಇರೋನ್ರಿ ಅಂತ ಹೇಳ್ಯಾರ. ಬ್ಯಾಸ್ಗಿಗೆ ಅದಕ್ಕೆ ನೀರಿನ ಅಂಶನ ಕಮ್ಮಿ ಆಗಬಾರ್ದು ದೇಹದಾಗ, ನೀರು ಆಗ್ಲೆಲ್ಲ ಕುಡ್ಕೊತಿರ್ರಿ ಅಂತ ಅಂದಾರ. ನಾಳಿಲ್ಲ ನಾಡ್ದ ಮತ್ತೆ ಬರಕ್ಕೆ ಹೇಳ್ಯಾರ, ಹೋಗ್ರನಂತ. ಅವ ಮತ್ತು ನೀರಿನ ಅಂಶ ಕಮ್ಮಿ ಇದ್ರೆ ಇದನ್ನ ಹಚ್ತಾರೆ ನೋಡು, ಅವ್ರು ಬಾಟ್ಲಿ ಹಚ್ತಾರಲ್ಲ ಅದಕ್ಕೆ. ಸಾಕ್ರಿ, ಎಷ್ಟಂತಂದು ಕುಡೀಲಿ ಅಪ್ಪ. ವಯಸ್ಸಾದ ಕಾಲಕ್ಕೆ ಮಗಳು ಬಂದು 2 ದಿನ ಇದ್ದು ನೋಡ್ಕೊಂಡು ಆರೈಕೆ ಮಾಡ್ತಾಳ ಅಂದ್ರೆ ಆಕಿನೂ ಬರ್ಲಿಲ್ಲಂಗೆ ಆಗ್ಬಿಡ್ತು. ಅದ ಅಳಬಾಡ ಮಂಜುಳ, ಹತ್ತಿ ಅಂದ್ರೆ ಆರ್ಟಿಗೆ ಸಮಸ್ಯೆ ಆಕತಿ. ಹಳದು ದುಃಖ ತರಂಥ ವಿಷಯ ಏನು ಹೇಳಂಗಿಲ್ಲ ಮಾಡಂಗಿಲ್ಲ ಅಂತಾರೆ ಅವರು ದವಾಖಾನ್ಯಾಗ ಡಾಕ್ಟ್ರು. ಏನಾರ ಹೆಚ್ಚು ಕಮ್ಮಿ ಆದ್ರೆ ನನ್ನ ಗತಿ ಏನು ಹೇಳು? ಯಾಕಷ್ಟು ದುಃಖ ಮಾಡ್ಕೊಂತಿ? ಆರಾಮದಾಳ, ಬರ್ತಾಳ ನೋಡೋಕೆ? ಬರ್ಲಿಲ್ಲಂಗೇನು ಇರ್ತಾಳ? ನಾವ ಹೋಗೋಣಂತ, ನೀವು ಒಂದಿಟ್ಟು ಆರಾಮಾಗು. ಈಗ ಕರ್ಕೊಂಡು ಹೋಗಿದ್ನಿ ದಡ್ಕಿಗೆ, ಎಲ್ಲಿ ಹೋಗಂಗಿಲ್ಲ ಅಂದಾರ. ಹಂಗಾಗಿ ಒಟ್ಟು ಆರಾಮಿರು ನೋಡ್ರಿ, ಅಲ್ಲೇ ಹುಷಾಗಿರ್ತೇನೆ ನಾನು. ತಾಂಬೈಲ್ ನೀರು ಸಾಕ, ಎಲ್ಲಿ ಹೋಗಕ್ಕೆ ಹೋಗ್ಬೇಡ, ಏನು ಮಾಡಕ್ಕೆ ಹೋಗ್ಬೇಡ. ನಾ ಬಂದು ನೋಡ್ತಾನೆ ಮಾಡ್ತಾನೆ, ಬದುಕಿಂದ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನೀ ಮಕ್ಕೋಬಾ ಅಲ್ಲಿ. ನೋಡ್ರಿ, ಆಗ್ಲೇ ಇದು ಗುಳಿಗೆ ನುಂಗಿದಿ, ಮತ್ತೆ ಯಾವಿಲ್ಲ ಗುಳಿಗೆ ಮತ್ತೆ ಏನ ಮಧ್ಯಾಹ್ನದವು ನುಂಗವು. ಇಲ್ಲೇ ಇರು, ನಾ ಲಗುನ ಬರ್ತಾನೆ. ಹೋಗ್ಬರ್ರಿ. ಬ್ಯಾಸರ ಆದ್ರೆ ಇಲ್ಲೇ ಕುಂದ್ರು, ಏನೋ ಹೊರಗೆ ಬಾಗ್ಲದಂತೆಲೆ ಎಲ್ಲ ಹೋಗಕ್ಕೆ ಹೋಗ್ಬೇಡ. ಅವು ಊಡ್ರಲ್ಲಿ ಚೆಂಡು ಪಂಡು ಆಡ್ತಿರ್ತಾವು, ಎಲ್ಲರೂ ಬೀಳಿ ಮಾಡಲಿ ಅದಕ್ಕೆ ಬೇಕು. ಎಲ್ಲಿ ಹೋಗಕ್ಕೆ ಹೋಗ್ಬೇಡ, ಇಲ್ಲೇ ಬಾಗ್ಲಂತೆಲೆ ಕುಂದ್ರು. ಎಲ್ಲಿ ಹೋಗಲ್ ತಗೋರಿ. ಯಾರ್ದ ಸಪ್ಪಳ ಕತ್ತಡಿ ಇಲ್ಲಿ ಚಪ್ಪಲ್ ಬಿಡೋದು? ಯವ್ವ ಯಪ್ಪ ರೀ, ಶೋಭಾ ಬಂದ್ಲ ರೀ. ಶೋಭಾ ಬಂದ್ಲ ಅನಿಸ್ತೈತ್ರಿ. ನಿನ್ನ ಮಗಳ ಬಂದಿರೋದು. ಭಾಳ ಮನ್ಸಿ ತಗೊಳಕ್ ಹೋಗ್ಬೇಡ, ತಡಿ ಬರ್ತಾಳ ಒಳಗ. ಯಪ್ಪ ಯವ್ವ ಯವ್ವ, ಆರಾಮಾಗೈತೇನು ಬೇ? ನಿನಗೆ ಆರಾಮದೇನು ಬೇ? ಯಪ್ಪ ನೀ ಆರಾಮದೀಯಾ? ಶೋಭಾ ಅಳಬೇಡ. ನಿಮ್ಮ ಒಮ್ಮೆದಮ್ಲೆ ಭಾಳ ಇದ್ರದ್ದು ಮಾಡಂಗಿಲ್ವಾ, ಹೆಚ್ಚು ಕಮ್ಮಿ ಆಕತಿಕಿಗೆ. ಅಳಬೇಡ, ಆಕಿನೂ ಅಳಾಕತ್ತಾಳ, ಆರಾಮದಾಳ ನೋಡಿದೆ. ನಿಮ್ಮವ್ವ ಈಗನೂ ನೆನ್ಸಾಕತ್ತದ್ಲ ನಿನ್ನ, ಬರಲೇ ಇಲ್ಲ ಶೋಭಾ ಬರಲೇ ಇಲ್ಲ ಅಂತಂದು. ಇವ ಬಂಗಾರ ಆತ್ ನೋಡುವ ಬಂದದ್ದು. ನೀನು ಅಳಿಯಂದ್ರ ಆರಾಮದಿರ್ರಿ? ಆರಾಮದೇವ್ರಿ ಮಾವರ, ಆರಾಮದೇವಿ. ನೀವು ಆರಾಮದಿರ? ಅತ್ತಿಯರ ಆರಾಮದಿರ್ರಿ? ಹ್ಞೂನಪ್ಪ ಆರಾಮದೇನು ನೋಡು. ಯಪ್ಪ ನನ್ನ ಮಗಳನ್ನ ನೋಡ್ತಾನೆ ಇಲ್ಲ, ಹಂಗೆ ಸಾಯ್ತಾನೆ ನಂಗಾಗಿತ್ತು ನನಗೆ. ಹಂಗೆ ಯಾಕೆ ಅನ್ಕೊಂತೀರಿ? ಭಾಳ ದಿನ ಆತಕಿನ ಹೇಳಾಕತ್ತಿ ಕರ್ಕೊಂಡು ಹೋಗ್ರಿ ಅಂದು. ನನಗೂ ಹೊಲ್ದಾಗ ಕೆಲಸ ಹೊರಗಡಿದ್ದವ್ರೆ, ಹಾಗಾಗಿ ಕರ್ಕೊಂಬರಕ್ಕೆ ಕೂಡಿದ್ದೇ ಇಲ್ಲ. ಇವತ್ತೊಂದಿಟ್ಟು ಬಿಡೋ ಮಾಡಿಕೊಂಡು ಯಾಕೆ ಮನ್ಸಿಗೆ ಭಾಳ ಬೇಸರ ಮಾಡ್ಕೊಳಕ್ಕಿದ್ದಿನ, ಹಾಗಾಗಿ ಕರ್ಕೊಂಬಂದ್ರಿ. ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಆರಾಮಿರ್ರಿ ನೀವು. ಆಕಿನ ಆರಾಮದಾಳ, ಅಕ್ಕಿದ ಚಿಂತೆ ನೋಡ್ರಿ. ಆಕಿಗೆ ನಂತರ ಮಂಜುಳಾಗ ಬರೀ ಶೋಭಾ ಬರಲಿಲ್ಲ ಅದ ಚಿಂತ್ಯಾಗ ದಿನ ಕೊರಗ್ತಿದ್ಲು. ನಾನು ಇನ್ನೊಂದು 4 ದಿವ್ಸ ನಿಂತು ಡಾಕ್ಟ್ರ್ ಹತ್ರ 2 ದಿನ ಬಿಟ್ಟು ಬರಕ್ಕೆ ಹೇಳಿದ್ರೆ ಕೇಳ್ಕೊಂಡು ಆಕಿನ ಕರ್ಕೊಂಬರೋಣ ಮಗಳನ್ನ ತೋರಿಸ್ಕೊಂಡು ಬರಾಕ ಅಂತ ಅನ್ಕೊಂಡಿದ್ದು ನೋಡ್ರಿ. ಸಾಕಾಗೋಗಿತ್ತು ದಿನಂಪ್ರತಿ ಕೇಳಾಕಿ, ಶೋಭಾನ್ ನೋಡ್ಬೇಕು ಅಂದು. ಯವ್ವ ಮಗಳ ಹೆಂಗದಿ ಬೇ? ಯವ್ವ ಆರಾಮದನ್ ಬೇ? ಬರ್ಬೇಕು ಅಂದ್ರ ಕೂಡಾಕವಲ್ದು. ಅಪ್ಪನ ಫೋನಿಗೆ ಏನಾಗೈತಿ? ಫೋನ್ ಹಚ್ಚಿದ್ರು ನೆಟ್ಟಗ ಮಾತಾಡಂಗಿಲ್ಲ, ಏನಿಲ್ಲ, ಹೋಗಂಗಿಲ್ಲ ಫೋನ್. ಏನಾಗೈತೆ ಏನವ ಅದು? ನಾನು ನೋಡು ಹೋಗಿ ನಿನಗೂ ಮಾಡ್ಕೊಡು ಅಂತದ್ಲು, ಹೋಗಕ್ಕವಲ್ದು. ಇವು ಪರ್ಸುಗೂ ಫೋನು, ಹಂಗಾಗಿ ಸುಮ್ಮನಾಗಿದ್ದು ನೋಡು ನಾನು. ಚಲೋ ಆಯ್ತು ಬಿಡವ ಬಂದದ್ದು. ನಿಮ್ಮ ಅತ್ತಿಯರು ಮೈದ್ನ ಎಲ್ಲರೂ ಆರಾಮದಾರೇನವ? ಯಪ್ಪ ಎಲ್ಲರೂ ಆರಾಮದಾರ.
ಆತಾತು ಶೋಭಾ, ಹಿಂಗೆ ಹಳ್ಕೊಂತ ನಿಂದಿರ್ತೀಯ. ತಂದದ್ದು ಬುತ್ತಿ ರೊಟ್ಟಿ ಎಲ್ಲ ತೆಗೆದು ಒಂದಿಟ್ಟು ಬಿಸಿ ಅದನ್ನ ಮಾಡಿ ಅವ್ರಿಗೆ ಹಾಕೊಡು ಹೋಗು. ರೊಟ್ಟಿ ಬಿಸಿ ಇರ್ದಂಗೆ ತಿಂತಾರೆ. ಹಾರ್ಟ್ ಆಪ್ರೇಷನ್ ಆಗೈತಿ, ಮತ್ತೊಂದು ಈಟ್ ಎಟ್ಟೆ ಅದು ಒಂದು ರೊಟ್ಟಿ ತಿನ್ನೋಕ್ಕಾಗಲ್ಲ ಅವ್ರಿಗೆ. ಬಿಸಿ ಇರ್ದಂಗೆ ಒಂದಿಟ್ಟು ಊಟಕ್ಕೆ ಅದನ್ನ ನೀರು ನಡಿ. ಬರ್ರಿ ಹೇಳಿ ಅಂದ್ರೆ ಕುತ್ಕೊ ಬರ್ರಿ. ಹ್ಞೂ ಕುಂದಿರ್ತಾನೆ ತಗೋರಿ. ಇವ ರೊಟ್ಟಿ ಪಲ್ಯ ಎಲ್ಲ ಮಾಡ್ಕೊಂಬಂದಾನಿ. ಅವ್ರು ತುಂಬ ನಾನು ನೀಡ್ತೇನೆ, ಉಣ್ ಬಾ. ನಡಿ ನನ್ನ ಮಗಳ. ದಿನ ನಿಮ್ಮ ಅಪ್ಪನ ಪಾಪ ಅನ್ನ ಸಾರು ಎಲ್ಲ ನಿಮ್ಮ ಅಪ್ಪನ ಮಾಡೋದೇನೇನು ಮಾಡೋಕಚ್ಚಿಲ್ಲ. ಮಾಡಿಸ್ಕೊಂಬಂದಾನಿ ಬಂದಾನಿ ಆಪ್ರೇಷನ್ನ. ಪಾಪ ಎಲ್ಲ ನಿಮ್ಮ ಅಪ್ಪನ ಮಾಡೋದು ಬಾ. ನನಗಂತರೂ ಹೊಟ್ಟೆ ಉರಿಯೋದು. ಎಲ್ಲ ಮಾಡ್ತತಲ್ಲ ನನ್ನ ಗಂಡ. ವಯಸ್ಸಾದ ಕಾಲಕ್ಕೆ ಮಗಳಿದ್ದು ಬಂದು 2 ದಿನ ಇರುವಲ್ಲಲ್ಲ ಅನ್ನಂಗಾಗಿತ್ತು ನೋಡು. ಬರಬಾರ್ದು ಅಂತಂದು ಏನಿಲ್ಲ ಬೇ, ಬರಾಕ ಕೂಡುವಲ್ದು ನನಗೆ. ಏನು ಮಾಡಲಿ ನೋಡು. ನಡಿ ಈಗ ಉಣ್ಣುವಂತಿ. ಬಿಸಿದು ಯಪ್ಪ, ನೀನು ಕೈಕಾಲು ಮರಿ ತಗೋ ಹೋಗು. ಬಿಸಿದು ಉಣ್ಣುವಂತಿ ಅಂತೆ. ನಿಮ್ಮವು ಕೊಡು ಫಸ್ಟ್, ಆಕಿದು ಉಣ್ಣೋದಾಗಲಿ. ಇಲ್ಲಕ್ರ ತಡಿ ಇನ್ನೊಂದು ಚವತ್ ಬಿಟ್ಟು ಉಣ್ತಾಳ. ಈಗ 2 ಇಡ್ಲಿ ತಂದು ಕೊಟ್ಟಿದ್ನೆ, ಇಲ್ಲೇ ಅಂಗಡಿಯಾಗ ಕಟ್ಟಿಸ್ಕೊಂಬಂದು ತಿಂದಾಳ. ಈಗ ಉಣ್ತಾಳ ಅಂದ್ರೆ ಸೈ, ಇಲ್ಲಕ್ರ ಇನ್ನೊಂದು ಚವತ್ ಬಿಟ್ಟು ಉಣ್ತಾಳ. ಮತ್ತು ಮೇಲೆ ಒಮ್ಮೆರೆ ಕೊಡಂಗಿಲ್ಲ ಭಾಳ. ನಡ್ರಿ ಕುತ್ಕ ನಡ್ರಿ. ಹಾಯ್ ಎಲ್ಲ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ಶೋಭಾ ಕಡೆಗೂ ತಾಯಿನ ನೋಡಕ್ಕೆ ಬಂದಾಬಿಟ್ಲ ನೋಡ್ರಿ. ಕತೆ ಭಾಳ ಎಮೋಷ್ನಲ್ ಐತ್ರಿ. ಕತೆಗಳು ಇಷ್ಟ ಆಗತ್ತವನಾದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವ ಥರದ ಕತೆಗಳು ಬೇಕನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಶೋಭಾ ಜೀವನದೊಳಗೆ ಮುಂದೆ ಹೆಂಗೆ ಕತೆ ಮಾಡ್ಬೇಕು ಅನ್ನೋದನ್ನು ನನಗೊಂದು ಸಜೆಸ್ಟ್ ಮಾಡಿರಿ. ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ತೀನಿ. ಹೈಪ್ ಮಾಡಿರಿ. ಭಾಳ ಜನ ಹೈಪ ಮಾಡೋಂಗಿಲ್ಲ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ಕತೆ ಒಂಚೂರಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀನಿ.